ಆತ್ಮೀಯರೇ, MGN ಎಕ್ಸ್‌ಪ್ರೆಸ್ ವೇ ಯೂಟ್ಯೂಬ್ ಚಾನಲ್ ರೋಡ್ ಸೇಫ್ಟಿ ಸೆಷನ್ಸ್ಗೆ ಸ್ವಾಗತ. ಇದುವರೆಗಿನ ಸೆಷನ್ಸ್ಗಳಲ್ಲಿ RTO ಸರ್ವೀಸಸ್ ಮತ್ತು ರೋಡ್ ಸೇಫ್ಟಿ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಈ ದಿನ ಬಹುಮುಖ್ಯವಾಗಿ ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಶಾಲಾ ಮಕ್ಕಳ ಸಂಚಾರ ಮತ್ತು ಸುರಕ್ಷತೆ. ಸಂಚಾರ ಅಂದರೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗುವಂಥದ್ದು. ಶಾಲಾ ಮಕ್ಕಳು 18 ವರ್ಷದ ಒಳಗಿನ ಮಕ್ಕಳಿಗಾಗಿ ಈ ಒಂದು ವಿಶೇಷ ಅಧಿವೇಶನ. ಅವರಿಗೆ ವಾಹನ ಬಳಸಲಿಕ್ಕೆ ನಿಯಮಗಳಲ್ಲಿ ಅವಕಾಶ ಇಲ್ಲ. ಆದರೆ ಅವರು ಶಾಲೆಗೆ ಹೋಗಿ ಬರ್ತಾರೆ, ನಡ್ಕೊಂಡು ಹೋಗಿ ಬರ್ತಾರೆ, ಬೈಸ್ಕಲ್ನಲ್ಲಿ ಹೋಗಿ ಬರ್ತಾರೆ. ಪೋಷಕರು ಅವರನ್ನು ಬೈಕ್ನಲ್ಲಿ, ಕಾರ್ನಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಇಲ್ಲದಿದ್ದರೆ ಕಾನೂನು ಬಾಹಿರವಾಗಿ ಯಾವುದಾದ್ರು ಆಟೋ ಮತ್ತು ಕ್ಯಾಬ್ಗಳಲ್ಲಿ ಕಳಿಸುವಂಥದ್ದು ಪದ್ಧತಿ ಇದೆ. ಇವೆಲ್ಲವನ್ನು ಮೀರಿ ಅಧಿಕೃತ ಶಾಲಾ ವಾಹನಗಳಲ್ಲಿ ಕೂಡ ಶಾಲಾ ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಆದಂಥ ಸಿಟಿ ಬಸ್ಸು, KSRTC ಬಸ್ಸು ಇವುಗಳಲ್ಲಿ ಕೂಡ ಹೋಗಿ ಬರ್ತಾರೆ. ಕೆಲವರು ಟ್ರೈನ್ನಲ್ಲಿ ಕೂಡ ಹೋಗಿ ಬರುವಂಥ ವ್ಯವಸ್ಥೆ ಇರ್ಬೋದು. ಏನೇ ಇರಲಿ, ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಕ್ಕಂಥ 18 ವರ್ಷದ ಒಳಗಿನ ಈ ಶಾಲಾ ಕಾಲೇಜು ಮಕ್ಕಳಿಗಾಗಿ ಈ ಒಂದು ವಿಶೇಷ ಅಧಿವೇಶನ, ಶಾಲಾ ಮಕ್ಕಳ ಸಂಚಾರ ಮತ್ತು ಸುರಕ್ಷತೆ. ಮಕ್ಕಳೇ, ನೀವು ರಸ್ತೆಯಲ್ಲಿ ಬಂದ ಕೂಡಲೇ ಪಾದಚಾರಿ ರಸ್ತೆಯಲ್ಲಿ ನಿಲ್ಲಿ. ಪಾದಚಾರಿ ರಸ್ತೆ ಇಲ್ಲದೆ ಇದ್ದರೆ ರಸ್ತೆಯ ಸುರಕ್ಷಿತವಾದ ಅಂಚಿನಲ್ಲಿ ನಿಲ್ಲಿ. ಬಲಗಡೆ ಭಾಗ ಸುರಕ್ಷಿತವಾದ ಅಂಚಲ್ಲಿ ನಿಂತ್ಕೊಳ್ಳಿ. ಫಸ್ಟು ಎಡಗಡೆ ತಿರುಗಿ ನೋಡಿ, ನಂತರ ಬಲಗಡೆ ತಿರುಗಿ ನೋಡಿ. ಯಾವುದೇ ವೆಹಿಕಲ್ ಬರ್ತಾ ಇಲ್ಲದೆ ಇರೋದನ್ನು ಗಮನಿಸಿ, ಕೇಳಿಸ್ಕೊಳ್ಳಿ ಸೌಂಡ್ ಏನಾದ್ರು ಬರ್ತಾ ಇದೆಯಂತ. ಏನೂ ಇಲ್ಲ ಅಂದರೆ ನೀವು ರಸ್ತೆಯನ್ನು ದಾಟಿ. ಅನಾವಶ್ಯಕವಾಗಿ ಗಡಿಬಿಡಿಯಾಗಿ ವಾಹನಗಳು ಬರ್ತಾ ಇದ್ದಾಗ ಓಡಬೇಡಿ. ಪಾದಚಾರಿ ರಸ್ತೆಯ ಬಲಬದಿಯಲ್ಲಿ ಬರ್ತಕ್ಕಂಥ ಪಾದಚಾರಿ ರಸ್ತೆಯಲ್ಲೇ ನಡಿಬೇಕು. ಹೀಗೆ ನಡೆಯೋದ್ರಿಂದ ವಾಹನಗಳು ಎದುರುಗಡೆ ಬರ್ತಾ ಇರೋದು ಕಾಣಿಸುತ್ತೆ. ಟ್ರಾಫಿಕ್ಗೆ ಎದುರಾಗಿರ್ತಕ್ಕಂಥ ಪಾದಚಾರಿ ರಸ್ತೆಯಲ್ಲಿ ನಾವು ನಡೆಯುವ ಅಭ್ಯಾಸವನ್ನು ಇಟ್ಕೊಂಡ್ರೆ ನಾವು ಸುರಕ್ಷಿತವಾಗಿ ಎದುರುಗಡೆ ಬರ್ತಾ ಇರ್ತಕ್ಕಂಥ ವಾಹನಗಳನ್ನು ಗಮನಿಸ್ಬೋದು. ಈ ರೀತಿ ನಮಗೆ ಕಾಲ್ನಡಿಗೆಯಲ್ಲಿ ಅತ್ಯಂತ ಸುರಕ್ಷಿತವಾದ ಮಾರ್ಗ ಅಂದರೆ ಪಾದಚಾರಿ ಮಾರ್ಗ. ಇಲ್ಲಿ ನೋಡಿ, ಪಾದಚಾರಿ ಮಾರ್ಗ ಇದೆ, ಆದರೆ ಪಾದಚಾರಿ ಮಾರ್ಗವನ್ನು ಬಿಟ್ಟು ರಸ್ತೆಯ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ ಜನಗಳು. ಈ ರೀತಿಯ ತಪ್ಪುಗಳನ್ನು ಮಾಡ್ತಾರೆ. ಮಕ್ಕಳೇ, ನೀವು ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ಫುಟ್ಪಾತ್ಗಳಿರುವುದು ನಮಗಾಗಿ, ರಸ್ತೆಗಳಿರುವುದು ವಾಹನಗಳಿಗಾಗಿ. ಆದ್ದರಿಂದ ಫುಟ್ಪಾತನ್ನು ಬಳಸಬೇಕು. ಇಲ್ಲೊಂದು ಫುಟ್ಪಾತ್ ಇದೆ ನೋಡಿ, ಅಲ್ಲಲ್ಲಿ ಬಿರುಕು ಬಿಟ್ಟಿದೆ, ಸ್ಲ್ಯಾಬ್ಗಳನ್ನು ತೆಗೆದಿದ್ದಾರೆ. ಅದು ಅಪಾಯಕಾರಿಯಾಗಿದೆ. ಆದರೆ ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಹುಡುಗರು ಮೊಬೈಲ್ನ ನಡ್ಕೊಂಡು ಬರ್ತಾ ಇದ್ದಾರೆ. ಎರಡೂ ಕೂಡ ತಪ್ಪು. ಈ ರೀತಿ ಪಾದಚಾರಿ ರಸ್ತೆಗಳು ಈ ರೀತಿ ಬಿರುಕನ್ನು ಬಿಟ್ಟಿದ್ದರೆ, ಹಳ್ಳ ಬಿದ್ದಿದ್ರೆ, ಅಸಮರ್ಪಕವಾಗಿದ್ದರೆ ಸ್ಥಳೀಯ ಆಡಳಿತ, ಲೋಕಲ್ ಬಾಡಿ ಅಂದರೆ ನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ, ಪುರಸಭೆ, ಮಹಾನಗರ ಪಾಲಿಕೆ ಇವ್ರಿಗೆ ತಿಳಿಸಿದ್ರೆ ಅವರು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿಯಲ್ಲಿ ಈ ವಿಚಾರವನ್ನು ಇಟ್ಟು ಅನುಮೋದನೆಯನ್ನು ತಗೊಂಡು ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆ. ಇಲ್ಲೊಂದು ರಸ್ತೆಯಲ್ಲಿ ಮಹಿಳೆ ನಡ್ಕೊಂಡು ಬರ್ತಾ ಇದ್ದಾರೆ. ಕಾರಣ, ಫುಟ್ಪಾತ್ ಮೇಲೆ ಸಿಮೆಂಟ್ ಬ್ರಿಕ್ಸ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಈ ರೀತಿಯ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ಗಳ ಬಗ್ಗೆ ಕೂಡ ನೀವು ಲೋಕಲ್ ಬಾಡೀಸ್ಗೆ, ಪೊಲೀಸ್ ಅಥಾರಿಟಿಗೆ ಮತ್ತು ಜಿಲ್ಲಾಡಳಿತಕ್ಕೆ ದೂರನ್ನು ಕೊಡ್ಬೋದು. ಇಲ್ಲೊಂದು ಫುಟ್ಪಾತ್ ಇದೆ. ಫುಟ್ಪಾತ್ನ ಮೇಲೆ ಸರ್ವೇ ಸಾಧಾರಣವಾಗಿ ಪಾನಿಪುರಿ ಅಂಗಡಿಗಳು, ಚುರುಮುರಿ ಅಂಗಡಿಗಳು, ಸೌತೆಕಾಯಿ ವ್ಯಾಪಾರ ಮಾಡುವಂಥವರು, ಸಾಮಾನು ಸರಂಜಾಮುಗಳನ್ನು ಮಾರ್ತಕ್ಕಂಥವರು, ಜ್ಯೂಸ್ ಅಂಗಡಿಯವರು ಈ ರೀತಿ ಇಟ್ಕೊಂಡು ಬಿಡ್ತಾರೆ. ಆಗ ಅನಿವಾರ್ಯವಾಗಿ ಜನ ರಸ್ತೆಯಲ್ಲಿ ನಡೆದು ಬರ್ತಾರೆ. ಇದು ಅವರಿಗೆ ಅಪಾಯವನ್ನು ತಂದು ಒಡ್ಡುತ್ತೆ. ಈ ರೀತಿಯ ರಸ್ತೆಯ ಅತಿಕ್ರಮಣವನ್ನು ಕೂಡ ಸರಿ ಮಾಡಲಿಕ್ಕೆ ಸ್ಥಳೀಯ ಆಡಳಿತಕ್ಕೆ ನೀವು ದೂರವನ್ನು ಕೊಡ್ಬೋದು. ಇಲ್ಲಿ ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ರಸ್ತೆಗಳಿರುವುದು ವಾಹನಗಳಿಗಾಗಿ, ಫುಟ್ಪಾತ್ ಇರುವುದು ನಮಗಾಗಿ. ಆದರೆ ಈ ಮಕ್ಕಳು ರಸ್ತೆಯ ಮಧ್ಯದಲ್ಲಿ ಯಾವುದರ ಪರಿವೇ ಇಲ್ಲದೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಇದು ತಪ್ಪು. ರಸ್ತೆಯ ಮಧ್ಯಭಾಗದಲ್ಲಿ ಯಾವುದೇ ಕಾರಣಕ್ಕೂ ಹೋಗಬೇಡಿ. ರಸ್ತೆಯ ಬಲ ಅಂಚಿನಲ್ಲಿ ಸುರಕ್ಷಿತವಾಗಿ ನೀವು ನಡಿಬೇಕು. ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾವುದೇ ವಾಹನದ ಭರಾಟೆ ಇಲ್ಲದೇ ಆನಂದವಾಗಿ ಸಂತೋಷವಾಗಿ ಹೋಗ್ತಾ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ರೈಲ್ವೆ ಹಳಿಗಳನ್ನು ದಾಟುವುದು ಶಿಕ್ಷಾರ್ಹ ಅಪರಾಧ, ಪನಿಷಬಲ್ ಅಫೆನ್ಸ್. ಯಾವುದೇ ಕಾರಣಕ್ಕೂ ಅದನ್ನು ದಾಟಬಾರ್ದು. ಇಲ್ಲಿ ಒಂದು ರೈಲು ಬಂದು ನಿಂತಿದೆ, ಆದರೂ ಕೂಡ ಗಡಿಬಿಡಿಯಿಂದ ಓಡಾಡ್ತಾ ಇದ್ದಾರೆ. ಅಲ್ಲಿ ಮೇಲ್ಸೇತುವೆ ಇದ್ದರೂ ಕೂಡ ಬಳಸದೆ ರೈಲ್ವೆ ಹಳಿಯನ್ನು ದಾಟ್ತಾ ಇದ್ದಾರೆ. ರೈಲ್ವೆ ಪೊಲೀಸರು ನಿಮ್ಮನ್ನು ಹಿಡಿದು ದಂಡವನ್ನು ಪಾಲಿಸುವಂತೆ ಹೇಳ್ಬೋದು.
ಆದ್ದರಿಂದ ಅಲ್ಲಿರ್ತಕ್ಕಂಥ ಮೇಲು ಸೇತುವೆಯನ್ನೇ ಬಳಸಿ ರೈಲ್ವೆ ಹಳಿಗಳನ್ನು ದಾಟಬೇಕು. ಇಲ್ಲೊಬ್ಬ ಹುಡುಗ ರೈಲ್ವೆ ಬ್ಯಾರಿಕೇಡನ್ನು ಹತ್ತಿ ರಸ್ತೆಯನ್ನು ದಾಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯ ದುಸ್ಸಾಹಸಗಳನ್ನು ಮಾಡ್ಬೋದು. ಅಕಸ್ಮಾತ್ ಅವನು ಹಿಂದಕ್ಕೆ ಬಿದ್ದರೂ ಅಲ್ಲಿ ಇರ್ತಕ್ಕಂಥ ಬಸ್ಸು ವೆಹಿಕಲ್ಗಳು ಇವನ ಮೇಲೆ ಸಾಗಿ ಹೋಗುವ ಸಾಧ್ಯತೆ ಇದೆ. ಅಥವಾ ಈ ಕಡೆಗೆ ಇಳಿದರೂ ಕೂಡ ಇಲ್ಲಿ ಬರ್ತಾ ಇರ್ತಕ್ಕಂಥ ವಾಹನಗಳಿಗೆ ತೊಂದರೆ ಆಗುತ್ತೆ. ಇದರಿಂದ ಸುಗಮ ಸಂಚಾರಕ್ಕೆ ತೊಂದರೆ ಆಗುತ್ತೆ. ರಸ್ತೆಯನ್ನು ದಾಟಬೇಕಾದ್ರೆ ಜೀಬ್ರಾ ಕ್ರಾಸಿಂಗ್ ಬಳಸಿ, ಮೇಲ್ಸೇತುವೆಯನ್ನು ಬಳಸಿ, ಇಲ್ಲವೇ ಸುರಂಗ ಮಾರ್ಗ ಇದ್ದರೆ ಬಳಸಿ, ಯಾವುದೂ ಇಲ್ಲ ಅಂದರೆ ಪೊಲೀಸರ ಸಹಾಯದಿಂದ ನೀವು ರಸ್ತೆಯನ್ನು ದಾಟಿ. ಈ ರೀತಿ ಬ್ಯಾರಿಕೇಡನ್ನು ಹಾರಬಾರ್ದು, ಇದು ಕಾನೂನು ಬಾಹಿರ. ಇಲ್ಲಿ ನೋಡಿ, ಜೀಬ್ರಾ ಕ್ರಾಸಿಂಗ್ ಮೇಲೆ ನಡೀಬೇಕು. ಜೀಬ್ರಾ ಕ್ರಾಸಿಂಗ್ ಇರುವುದು ಪಾದಚಾರಿಗಳಿಗಾಗಿ ಮಾಡಿಕೊಟ್ಟಂಥ ಒಂದು ಅವಕಾಶ. ಆದರೆ ಇಲ್ಲಿ ಜನ ಜೀಬ್ರಾ ಕ್ರಾಸಿಂಗ್ ಬಿಟ್ಟು ಆ ಕಡೆ ಈ ಕಡೆ ಅಡ್ಡಾದಿಡ್ಡಿಯಾಗಿ ರಸ್ತೆಯನ್ನು ಕ್ರಾಸ್ ಮಾಡ್ತಾ ಇದ್ದಾರೆ. ಆ ಕಡೆಯಿಂದ ವಾಹನಗಳು ಕೂಡ ಅದೇ ರೀತಿ ಬರ್ತಾ ಇದ್ದಾವೆ. ಇದು ಯಾರ ನಿಯಂತ್ರಣವೂ ಇಲ್ಲದೆ ಆಗ್ತಕ್ಕಂಥ ತಪ್ಪುಗಳು. ಈ ರೀತಿ ಅಪಘಾತಗಳು ಆದಾಗ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಜೀಬ್ರಾ ಕ್ರಾಸನ್ನು ನಾವು ಗೌರವಿಸಿ ಅದರ ಮೇಲೆ ನಡ್ಕೊಂಡು ಹೋಗಬೇಕು. ರಸ್ತೆಯಲ್ಲಿ ಮಕ್ಕಳು ನೀವು ಯಾವುದೇ ಕಾರಣಕ್ಕೂ ಆಟವನ್ನು ಆಡಬೇಡಿ. ರಸ್ತೆಗಳಿರೋದು ವಾಹನಗಳಿಗಾಗಿ, ಆಟಕ್ಕಾಗಿ ಆಟದ ಮೈದಾನ ಇರುತ್ತೆ, ಅಲ್ಲಿ ಸುರಕ್ಷಿತವಾಗಿ ಆಟವಾಡಿ. ಈ ರೀತಿ ವಾಹನಗಳ ಮುಂದೆ ನೀವು ಆಟವನ್ನು ಆಡಬಾರ್ದು. ಮಳೆ ಬಂದಾಗ ಮರದ ಕೆಳಗಡೆ ಯಾವುದೇ ಕಾರಣಕ್ಕೂ ನೀವು ನಿಂತ್ಕೊಳ್ಬೇಡಿ. ಗುಡುಗು, ಸಿಡಿಲು, ಮಿಂಚು ಇವುಗಳಿಂದ ಬರ್ತಕ್ಕಂಥ ಒಂದು ಎಲೆಕ್ಟ್ರಿಕಲ್ ಎಫೆಕ್ಟ್, ಶಾಕ್ ನಿಮಗೆ ಸಾವು ನೋವನ್ನು ಉಂಟು ಮಾಡುತ್ತೆ. ಆ ಮರಗಳಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನಿಮಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಕೆಳಗಡೆ ಇರ್ತಕ್ಕಂಥ ಹುತ್ತದಿಂದ ಗೆದ್ದಲುಗಳು, ಇರುವೆಗಳು ಮೇಲೆ ಬಂದು ಅಥವಾ ಹಾವು ಬಂದು ನಿಮಗೆ ತೊಂದರೆ ಕೊಡುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಳೆ ಬರುವಾಗ ಮರದ ಕೆಳಗಡೆ ನೀವು ನಿಂತ್ಕೊಳ್ಬೇಡಿ. ಈ ರೀತಿ ದೊಡ್ಡದಾದಂಥ ಕಟ್ಟಡಗಳು ಮತ್ತು ಬಸ್ ಶೆಲ್ಟರ್ಗಳ ಒಂದು ಆಶ್ರಯವನ್ನು ಪಡೆದು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ಮರದ ಕೆಳಗಡೆ ನಿಂತ್ಕೊಳ್ಬೇಡಿ. ಮರದ ಕೆಳಗಡೆ ನಿಂತು ಗುಡುಗು ಸಿಡಿಲಿನಿಂದ ಅಪಘಾತ ಉಂಟಾಗಿ ಸಾವನ್ನಪ್ಪಿದಂಥ ವರದಿಗಳನ್ನು ನಾವು ಪತ್ರಿಕೆಗಳಲ್ಲಿ, ಸುದ್ದಿ ಮಾಧ್ಯಮಗಳಲ್ಲಿ ಆಗಾಗ್ಗೆ ನೋಡ್ತಾ ಇರ್ತೀವಿ. ಈ ರೀತಿ ಆಗಬಾರ್ದು. ಇಲ್ಲಿ ಶಾಲಾ ಮಕ್ಕಳು ಸೈಕಲನ್ನು ಬಳಸಿ ಮನೆಗೆ ಹೋಗ್ತಾ ಇದ್ದಾರೆ, ಶಾಲೆಯಿಂದ ಹೊರ ಹೋಗ್ತಾ ಇದ್ದಾರೆ, ಆನಂದವಾಗಿ ಹೋಗ್ತಾ ಇದ್ದಾರೆ. ಈ ಬೈಸಿಕಲ್ ಬಳಕೆ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡುತ್ತೆ, ದೈಹಿಕ ಸ್ಥಿತಿಗತಿಗಳನ್ನು ಉತ್ತಮಗೊಳಿಸುತ್ತೆ, ನಮ್ಮ ಸ್ನಾಯುಗಳು ಬಲವಾಗುತ್ತೆ, ಉಸಿರಾಟದ ಸಮಸ್ಯೆಗಳು ಬರೋದಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ಬೈಸಿಕಲ್ ಬಳಸುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಹುಡುಗರು ಬೈಸಿಕಲ್ನಲ್ಲಿ ದುಸ್ಸಾಹಸಗಳನ್ನು ಮಾಡ್ತಾ ಇದ್ದಾರೆ, ವೀಲಿಂಗ್ ಮಾಡ್ತಾ ಇದ್ದಾರೆ, ಹಾರಿಸ್ತಾ ಇದ್ದಾರೆ, ಮೆಟ್ಟಲನ್ನು ಇಳಿಸ್ತಾ ಇದ್ದಾರೆ. ಈ ರೀತಿ ದುಸ್ಸಾಹಸಗಳನ್ನು ನೀವು ಮಾಡಬೇಡಿ. ಇಲ್ಲಿ ಒಂದು ಸೈಕಲ್ನಲ್ಲಿ ಒಬ್ಬ ಮಾತ್ರ ಹೋಗಬೇಕು. ಕ್ಯಾರಿಯರ್ ಇರುವುದು ನಿಮ್ಮ ಬ್ಯಾಗನ್ನು ತೆಗೆದುಕೊಂಡು ಹೋಗಲಿಕ್ಕೆ. ಕ್ಯಾರಿಯರ್ನಲ್ಲಿ ಇನ್ನೊಬ್ಬರನ್ನು ಕೂರಿಸ್ಕೊಂಡು ಹೋಗುವಂಥದ್ದು, ಇಬ್ಬರು ಮೂವರು ಹೋಗುವಂಥದ್ದು ತಪ್ಪು. ಈ ರೀತಿ ಮಾಡಬೇಡಿ. ಮತ್ತು ಪ್ರೊಟೆಕ್ಟಿವ್ ಹೆಡ್ ಗೇರ್ ಹಾಕ್ಕೊಂಡು ನೀವು ಸೈಕಲನ್ನು ಓಡಿಸ್ಬೇಕು. ಪ್ರೊಟೆಕ್ಟಿವ್ ಹೆಡ್ ಗೇರ್ನ ಹೆಲ್ಮೆಟ್ ಅಂತ ಕರೀತಾರೆ. ಹೆಲ್ಮೆಟ್ಟು ನಮ್ಮ ತಲೆಯ ಎಲ್ಲ ಅಂಗಗಳನ್ನು ರಕ್ಷಣೆ ಮಾಡುತ್ತೆ. ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹೆಡ್, ಇ ಸ್ಟ್ಯಾಂಡ್ಸ್ ಫಾರ್ ಐಸ್, ಎಲ್ ಸ್ಟ್ಯಾಂಡ್ಸ್ ಫಾರ್ ಲಿಪ್, ಎಮ್ ಸ್ಟ್ಯಾಂಡ್ಸ್ ಫಾರ್ ಮೌತ್, ಇ ಸ್ಟ್ಯಾಂಡ್ಸ್ ಫಾರ್ ಇಯರ್ಸ್ ಆ್ಯಂಡ್ ಟಿ ಸ್ಟ್ಯಾಂಡ್ಸ್ ಫಾರ್ ಟಂಗ್. ಹೀಗೆ ತಲೆಯ ಎಲ್ಲ ಅಂಗಗಳನ್ನು ರಕ್ಷಣೆ ಮಾಡುವಂಥ ಈ ಪ್ರೊಟೆಕ್ಟಿವ್ ಹೆಡ್ ಗೇರ್ನ ನಾವು ಹೆಲ್ಮೆಟ್ ಅಂತ ಕರಿತೀವಿ. ಮುಂದುವರೆದು ನೋಡಿ, ಇಲ್ಲಿ ಮಕ್ಕಳು ಪ್ರೊಟೆಕ್ಟಿವ್ ಹೆಡ್ ಗೇರ್ನ ಹಾಕ್ಕೊಂಡು ಸೈಕಲನ್ನು ಹೊಡಿತಾ ಇದ್ದಾರೆ. ಒಂದು ಮಗು ರಸ್ತೆಯಲ್ಲಿ ಬಿದ್ದು ಅಪಘಾತಕ್ಕೆ ಒಳಗಾಗಿದ್ದಾನೆ, ಗಾಯವನ್ನು ಮಾಡಿಕೊಂಡಿದ್ದಾನೆ. ಇಲ್ಲೊಂದು ರಸ್ತೆಯಲ್ಲಿ ಬಸ್ಸು ಮತ್ತು ಲಾರಿಯನ್ನು ಸಾಗ ಹಾಕಿ ಒಬ್ಬ ಬೈಸ್ಕಲನ್ನು ಓಡಿಸ್ತಾ ಇದ್ದಾನೆ. ಇದು ತಪ್ಪು. ಬೈಸ್ಕಲ್ಗಳನ್ನು ಯಾವುದೇ ಕಾರಣಕ್ಕೂ ಬಸ್ಸು ಲಾರಿ ಓಡಾಡುವಂತಹ ದೊಡ್ಡ ರಸ್ತೆಗಳಿಗೆ ತಾವು ತೆಗೆದುಕೊಂಡು ಹೋಗಬೇಡಿ. ಏನಿದ್ರೂ ಸಮೀಪದ ಅಂಗಡಿ ಮುಂಗಟ್ಟುಗಳಿಗೆ ಹೋಗಿ ಬರಲು, ಸ್ನೇಹಿತರ ಮನೆಗೆ ಹೋಗಿ ಬರಲು ಮತ್ತು ಶಾಲೆಗೆ ಹೋಗಿ ಬರಲು ಸುರಕ್ಷಿತವಾದ ರಸ್ತೆಗಳಲ್ಲಿ ಮಾತ್ರ ಬಳಸಿ. ಈ ರೀತಿ ದೊಡ್ಡ ರಸ್ತೆಗಳಿಗೆ ನೀವು ಸೈಕಲನ್ನು ಯಾವುದೇ ಕಾರಣಕ್ಕೂ ತಗೊಂಡು ಹೋಗಬಾರ್ದು. ಮುಂದುವರೆದು ಇಲ್ಲಿ ಗೋಲ್ಡನ್ ಹವರ್ ಅಂತ ಇದೆ. ಒಂದು ಅಪಘಾತ ಸಂಭವಿಸಿದಂಥ ಮೊದಲ 1 ಗಂಟೆಯನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ. ಅಪಘಾತ ಸಂಭವಿಸಿದ ಮೊದಲ 1 ಗಂಟೆಯ ಅವಧಿಯ ಒಳಗೆ ಅಪಘಾತಕ್ಕೆ ಒಳಗಾದ ವ್ಯಕ್ತಿಯನ್ನು ಉಪಚರಿಸಿ ಆಸ್ಪತ್ರೆಗೆ ಸೇರಿಸಲು ಸಹಾಯ ಮಾಡಿದರೆ ಅಂತಹ ಜೀವ ರಕ್ಷಕನಿಗೆ ಜಿಲ್ಲಾ ಮಟ್ಟದಲ್ಲಿ 25,000 ರೂಗಳ ನಗದು ಬಹುಮಾನ ಮತ್ತು ರಹವೀರ್ ಪ್ರಶಸ್ತಿಯನ್ನು
ಕೊಡ್ತಾರೆ. ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ನ್ಯೂ ಡೆಲ್ಲಿ ಇವರು 1,00,000 ರೂಪಾಯಿನ ನಗದು ಬಹುಮಾನವನ್ನು 10 ಜನಕ್ಕೆ ಪ್ರತಿ ವರ್ಷ ಕೊಡ್ತಾರೆ. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಗೂಗಲ್ ಮುಖಾಂತರ ಗೋಲ್ಡನ್ ಅವಾರ್ಡ್, ಈ ರಹವೀರ್ ಅವಾರ್ಡ್, ಜೀವರಕ್ಷಕ್ ಅವಾರ್ಡ್ ಇವುಗಳ ಬಗ್ಗೆ ನೀವು ಸರ್ಚ್ ಮಾಡಿ ತಿಳ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಷಯ ಬೇಕು ಅಂದರೆ ಇದೇ MGN ಎಕ್ಸ್‌ಪ್ರೆಸ್ ವೇ ಯೂಟ್ಯೂಬ್ ಚಾನಲ್ನಲ್ಲಿ ಈ ಜೀವರಕ್ಷಕ ಪ್ರಶಸ್ತಿಯ ಬಗ್ಗೆ ಒಂದು ವಿಶೇಷವಾದ ಅಧಿವೇಶನ ಇದೆ. ಕಡ್ಡಾಯವಾಗಿ ಎಲ್ಲರೂ ಅದನ್ನು ನೋಡಿ. ಮುಂದೆ ಒಂದು ಉತ್ತಮವಾದ ಸೈಕಲ್ ಹೇಗಿರಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮುಂಭಾಗಕ್ಕೆ ವೈಟ್ ರಿಫ್ಲೆಕ್ಟರನ್ನು, ಹಿಂಭಾಗಕ್ಕೆ ರೆಡ್ ರಿಫ್ಲೆಕ್ಟರನ್ನು ಬಳಸಬೇಕು, ಮಿರರನ್ನು ಹೊಂದಿರಬೇಕು, ಇವುಗಳ ಬಗ್ಗೆ ಮಾಹಿತಿ ಇದೆ. ಈ ಚಿತ್ರವನ್ನು ನಿಧಾನವಾಗಿ ಗಮನಿಸಿ ಒಂದು ಉತ್ತಮ ಸೈಕಲ್ನ ಗುಣಲಕ್ಷಣಗಳನ್ನು ತಾವು ತಿಳ್ಕೊಳ್ಳಿ. 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ಬೈಕ್ನಲ್ಲಿ ಸ್ಕೂಟರ್ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಸೇಫ್ಟಿ ಹಾರ್ನೆಸ್ ಅಂತ ಒಂದು ಸುರಕ್ಷಾ ಬೆಲ್ಟ್ ಇದೆ, ಅದನ್ನು ಕಡ್ಡಾಯವಾಗಿ ಖರೀದಿ ಮಾಡಿ ಈ ಒಂದು ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗಿ. ಈ ರೀತಿ ಸುರಕ್ಷಾ ಬೆಲ್ಟನ್ನು ಹಾಕಿ ಆ ಮಕ್ಕಳನ್ನು ಕರ್ಕೊಂಡು ಹೋಗೋದ್ರಿಂದ ಮಕ್ಕಳು ಯಾವುದೇ ಕಾರಣಕ್ಕೂ ಆಯ ತಪ್ಪಿ ಬೀಳೋದಿಲ್ಲ. ಒಂದು ಪಕ್ಷ ಅವರಿಗೆ ನಿದ್ದೆ ಬಂದರೂ ಸಹ ಅವರು ಸುರಕ್ಷಿತವಾಗಿ ನಿಮ್ಮೊಂದಿಗೆ ಮನೆಯನ್ನು ತಲುಪ್ಬೋದು. ಆದ್ದರಿಂದ ಸೇಫ್ಟಿ ಹಾರ್ನೆಸ್ ಅಂತಕ್ಕಂಥ ಈ ಒಂದು ಸುರಕ್ಷಾ ಬೆಲ್ಟನ್ನು 5 ವರ್ಷದ ಒಳಗಿನ ಮಕ್ಕಳನ್ನು ಸಾಗಿಸಲಿಕ್ಕೆ ತಾವು ಬಳಸಿ. ಇಲ್ಲಿ ನೋಡಿ 3 ಚಿತ್ರಗಳಿವೆ. ಮೊದಲ 2 ಚಿತ್ರಗಳಲ್ಲಿ ತಾಯಿಯಂದರು ಹೆಲ್ಮೆಟನ್ನು ಹಾಕಿದ್ದಾರೆ, ಮಕ್ಕಳಿಗೆ ಸೇಫ್ಟಿ ಹಾರ್ನೆಸ್ ಬೆಲ್ಟನ್ನು ಹಾಕಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ. ಆದರೆ 3ನೇ ಚಿತ್ರ ಅದಕ್ಕಿಂತ ಅತ್ಯುತ್ತಮವಾದ ಚಿತ್ರ. ತಾಯಿ ಮತ್ತು ಮಗು ಇಬ್ಬರೂ ಕೂಡ ಹೆಲ್ಮೆಟ್ ಹಾಕಿದ್ದಾರೆ, ಆ ಮಗುವನ್ನು ಸೇಫ್ಟಿ ಹಾರ್ನೆಸ್ಸಿಂದ ಬಂಧಿಸಿದ್ದಾರೆ. ಈ 3 ಚಿತ್ರಗಳಲ್ಲಿ ಯಾವುದು ಸೂಕ್ತ? ನೀವು ಯಾವುದನ್ನು ಮಾಡ್ತೀರಿ? ನೀವೇ ಆಯ್ಕೆ ಮಾಡಿ. ಮುಂದುವರೆದು ನೋಡಿ. ಇಲ್ಲಿ 2 ಕುಟುಂಬಗಳು ಬೈಕ್ನಲ್ಲಿ ಹೋಗ್ತಾ ಇವೆ. ಮೊದಲ ಚಿತ್ರದಲ್ಲಿ ಗಂಡ ಹೆಲ್ಮೆಟ್ ಹಾಕಿಲ್ಲ, ಹೆಂಡತಿ ಮಾತ್ರ ಹೆಲ್ಮೆಟ್ ಹಾಕಿದ್ದಾಳೆ. 2ನೇ ಚಿತ್ರದಲ್ಲಿ ಯಾರೂ ಹೆಲ್ಮೆಟ್ ಹಾಕಿಲ್ಲ, ಒಂದು ಗಾಡಿಯಲ್ಲಿ 4 ಜನ ಹೋಗ್ತಾ ಇದ್ದಾರೆ. ಇದು ಕಾನೂನು ಬಾಹಿರವಾದಂಥ ವಾಹನ ಚಾಲನೆ. ಈ ರೀತಿ ಮಾಡಬಾರ್ದು. ಇಲ್ಲಿಬ್ಬರು ಮಹಿಳೆಯರು ಪ್ರೊಟೆಕ್ಟಿವ್ ಹೆಡ್ ಗೇರ್ ಹೆಲ್ಮೆಟನ್ನು ಹಾಕಿದ್ದಾರೆ. ಅದಕ್ಕಿಂತ ಬಹುಮುಖ್ಯವಾಗಿ ಅವರು ಮಾಸ್ಕನ್ನು ಧರಿಸಿದ್ದಾರೆ. ವಾಹನಗಳು ಓಡಾಡ್ತಾ ಇರುವಾಗ ರಸ್ತೆಯಲ್ಲಿ ಧೂಳು ಏಳುತ್ತೆ, ವಿಷಾನಿಲಗಳು ಸೂಸ್ತಾ ಇರುತ್ತೆ. ಈ ವೆಹಿಕುಲರ್ ಏರ್ ಪೊಲ್ಯೂಷನಿಂದ ರಕ್ಷಣೆ ಪಡೆದುಕೊಳ್ಳೋದಕ್ಕೆ ಅವರು ಮಾಸ್ಕನ್ನು ಹಾಕಿದ್ದಾರೆ. ನೀವು ಕೂಡ ಕಡ್ಡಾಯವಾಗಿ ಬೈಕ್ನಲ್ಲಿ ಹೋಗುವಾಗ ನೀವು ಮಾಸ್ಕನ್ನು ಹಾಕ್ಕೊಳ್ಳಿ. ಕಾರ್ನಲ್ಲಿ ಹೋಗುವಾಗ ಕೂಡ ಮಾಸ್ಕನ್ನು ಹಾಕುವುದು ತುಂಬ ಒಳ್ಳೆಯದು. ಈ ರೀತಿ ಕಾನೂನು ಬಾಹಿರವಾಗಿ ಆಟೋಗಳಲ್ಲಿ, ವ್ಯಾನ್ಗಳಲ್ಲಿ, ಗೂಡ್ಸ್ ಆಟೋಗಳಲ್ಲಿ ಮಕ್ಕಳನ್ನು ಶಾಲೆಗೆ ಕಳಿಸಬಾರ್ದು, ಮಕ್ಕಳು ಹೋಗಬಾರ್ದು. ಈ ರೀತಿ ಹೋದರೆ ಇದರಲ್ಲಿ ಯಾವುದೇ ರೀತಿ ವಿಮಾ ಪರಿಹಾರ ಸೌಲಭ್ಯ ಸಿಕ್ಕಲ್ಲ. ಮಕ್ಕಳಿಗೇನಾದ್ರು ತೊಂದರೆ ಆದರೆ ಯಾವುದೇ ರೀತಿ ಬೆನಿಫಿಟ್ಸ್ ಅವರಿಗೆ ಸಿಕ್ಕೋದಿಲ್ಲ. ಅದರಿಂದ ಪೋಷಕರಿಗೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಆದಷ್ಟು ಇಂತಹ ವಾಹನಗಳಲ್ಲಿ ಕಳಿಸುವುದನ್ನು ಅವಾಯ್ಡ್ ಮಾಡಿ ಅಧಿಕೃತವಾದ ಶಾಲಾ ವಾಹನಗಳಲ್ಲಿ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಕಳಿಸುವಂಥ ಪ್ರಯತ್ನವನ್ನು ಮಾಡಿ. ಇದು ಶಾಲಾ ವಾಹನಗಳು ಅತ್ಯಂತ ಸುರಕ್ಷಿತವಾದಂಥ ಸಂಚಾರಿ ವಿಧಾನ. ಶಾಲಾ ಮಕ್ಕಳಿಗೆ ಇದರ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿರ್ತಾರೆ. ಮಕ್ಕಳು ಶಿಸ್ತುಬದ್ಧವಾಗಿ ಒಳಗಡೆ ಕೂತ್ಕೊಳ್ಬೇಕು, ಶಿಸ್ತುಬದ್ಧವಾಗಿ ಇಳಿದು ಬರಬೇಕು. ಅದಕ್ಕಾಗಿ ಇರ್ತಕ್ಕಂಥ ಅಟೆಂಡೆಂಟ್ಗಳ ಮಾತನ್ನು ಪಾಲನೆ ಮಾಡಬೇಕು. ಡ್ರೈವರ್ನ ಮಾತುಗಳನ್ನು ನೀವು ಕೇಳಿಸ್ಕೊಂಡು ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಒಂದು ಶಾಲಾ ವಾಹನ ಹೇಗಿರಬೇಕು ಅಂದರೆ, ಒಂದು ಶಾಲಾ ವಾಹನ ಹೈವೇ ಯೆಲ್ಲೋ ಕಲರ್ನಲ್ಲಿ ಇರುತ್ತೆ, ಅದಕ್ಕೆ ಗೋಲ್ಡನ್ ಬ್ರೌನ್ ಸ್ಟ್ರೈಪ್ಸನ್ನು ಹಾಕಿರ್ತಾರೆ. ಅದು 150 ಮಿಲಿಮೀಟರ್ ಅಗಲ ಇರುತ್ತೆ. ಈ ಬಣ್ಣ ಮತ್ತು ಬಣ್ಣಗಳು ಶಾಲಾ ವಾಹನ ಅಂತ ಗುರುತಿಸಲಿಕ್ಕೆ ಸಹಾಯ ಮಾಡುತ್ತೆ. ಅದರ ಮೇಲೆ ಶಾಲಾ ವಾಹನ, ಸ್ಕೂಲ್ ಬಸ್ ಅಂತ ಬರೆದಿರಬೇಕು. ಶಾಲೆಯ ವಿಳಾಸ, ಕಾಂಟ್ಯಾಕ್ಟ್ ನಂಬರ್ಗಳನ್ನು ಬರೆದಿರಬೇಕು. ಮಕ್ಕಳು ಕಿಟಕಿಯಿಂದ ಹೊರಗಡೆ ಕತ್ತು ಕೈಯನ್ನು ಹಾಕದೇ ಇರೋ ಹಾಗೆ ಗ್ರಿಲ್ಸ್ಗಳನ್ನು ಹಾಕಿರಬೇಕು. ಬಹುಮುಖ್ಯವಾಗಿ ಶಾಲಾ ವಾಹನದ ಒಳಗಡೆ CCTV ಕ್ಯಾಮ್ರಾ ಇರಲೇಬೇಕು. ಪ್ಯಾನಿಕ್ ಬಟನ್ ಅಂತ ಇರುತ್ತೆ. ಯಾವುದಾದ್ರು ತೊಂದರೆ ಆದಾಗ ಆ ಬಟನ್ನನ್ನು ಒತ್ತುವುದರ ಮುಖಾಂತರ ಚಾಲಕನ ಗಮನವನ್ನು ಸೆಳೆಯಬಹುದು. VLTD ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್, GPS ಅಂತ ಹೇಳ್ತಾರೆ, ಅದನ್ನು ಹಾಕಿರಲೇಬೇಕು. ಅದು ಹಾಕಿದರೆ ಪೋಷಕರಿಗೆ ನಮ್ಮ ಮಗು ಕರ್ಕೊಂಡು ಬರ್ತಾ ಇರ್ತಕ್ಕಂಥ ಆ ಶಾಲಾ ವಾಹನ ಎಲ್ಲಿ ಬರ್ತಿದೆ, ನಮ್ಮ ಸ್ಟಾಪ್ಗೆ ಎಷ್ಟೊತ್ತು ಬರುತ್ತೆ ಅನ್ನೋದು ಕೂಡ ಕ್ಲೀನಾಗಿ ಗೊತ್ತಾಗುತ್ತೆ. ವೇಗ ನಿಯಂತ್ರಕ, ಸ್ಪೀಡ್ ಗವರ್ನರ್ನ ಬಸ್ಗೆ ಹಾಕಿರಬೇಕು. ಅದರ ಒಳಗಡೆ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ
ಇರಬೇಕು. ಇದು ಒಂದು ಉತ್ತಮವಾದ ಶಾಲಾ ವಾಹನದ ಗುಣಲಕ್ಷಣ. ಒಂದು ಉತ್ತಮವಾದ ಶಾಲಾ ವಾಹನದ ಗುಣಲಕ್ಷಣ ಹೇಗಿರಬೇಕು, ಏನೆಲ್ಲ ಇರಬೇಕು, ಅದರ ರಹದಾರಿ ಸೌಲಭ್ಯಗಳೇನು, ಚಾಲಕರ ಕರ್ತವ್ಯ ಏನು, ಮಕ್ಕಳ ಕರ್ತವ್ಯ ಏನು, ಶಾಲಾ ಆಡಳಿತ ಮಂಡಳಿಯ ಕರ್ತವ್ಯ ಏನು ಅನ್ನೋದು ವಿಸ್ತಾರವಾದಂಥ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬಸ್ ಅಂತಕ್ಕಂಥ 2 ಪಾರ್ಟ್ 1 ಪಾರ್ಟ್ 2 ಅಧಿವೇಶನಗಳನ್ನು MGN ಎಕ್ಸ್‌ಪ್ರೆಸ್ ವೇನಲ್ಲಿ ಮಾಡಲಾಗಿದೆ. ದಯಮಾಡಿ ಅದನ್ನು ನೋಡಿ ಹೆಚ್ಚಿನ ವಿವರಗಳನ್ನು ಪಡ್ಕೊಳ್ಳಿ. ನೀವು ಶಾಲಾ ವಾಹನವನ್ನು ಪ್ರವೇಶ ಮಾಡಿದಂಥ ಮಕ್ಕಳು ನಿಮಗೆ ನಿಗದಿಯಾದಂಥ ಸೀಟ್ನಲ್ಲಿ ಹೋಗಿ ಕೂತ್ಕೊಳ್ಳಿ. ಮುಂಭಾಗಕ್ಕೆ ನೇರವಾಗಿ ಮುಖ ಕಾಣುವ ಹಾಗೆ ಕೂತ್ಕೊಳ್ಳಿ. ಮೆಲುಧ್ವನಿಯಲ್ಲಿ ಮಾತಾಡಿ. ಬಸ್ಸು ಸಂಚರಿಸ್ತಾ ಇರುವಾಗ, ಚಾಲನೆಯಲ್ಲಿರುವಾಗ ಎದ್ದು ಓಡಾಡಬೇಡಿ. ಮಧ್ಯಭಾಗದಲ್ಲಿ ಯಾವುದೇ ಬ್ಯಾಗು ಮತ್ತೊಂದನ್ನು ಇಟ್ಟು ಅಡ್ಡಿ ಆಗದೆ ಇರೋಂಗೆ ನೋಡ್ಕೊಳ್ಳಿ. ಮತ್ತು ನಿಮ್ಮ ಡ್ರೈವರು ಹಾಗೂ ಅಟೆಂಡೆಂಟ್ ಏನು ಹೇಳ್ತಾರೆ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ. ಬಸ್ ಒಳಗಡೆ ಬರಬೇಕಾದ್ರೆ ನಿಧಾನವಾಗಿ ಬರಬೇಕು. ಹಾಗೆ ನಿಂತ ನಂತರ ನಿಧಾನವಾಗಿ ಇಳಿದು ಸುರಕ್ಷಿತವಾಗಿ ನಿಮ್ಮ ಜಾಗಕ್ಕೆ ಹೋಗಬೇಕು. ಏನಾದರೂ ನೀವು ತಿಳಿಸೋದಿದ್ದರೆ ಡ್ರೈವರ್ಗೆ ಸನ್ನೆಯ ಮೂಲಕ ತಿಳಿಸಿ ಅವರನ್ನು ಮಾತಾಡಿಸುವುದರ ಮುಖಾಂತರ ಅವರ ಚಾಲನೆಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡಬೇಡಿ. ಇಲ್ಲಿ ಬಹುಮುಖ್ಯವಾಗಿ ಡ್ರೈವರ್ಸ್ ಬ್ಲೈಂಡ್ ಸ್ಪಾಟ್ಸ್, ಡ್ರೈವರ್ಗೆ ಯಾವ ಯಾವ ಜಾಗಗಳು ಕಂಡುಬರುವುದಿಲ್ಲ ಅಂತ. ಈ ಚಿತ್ರದಲ್ಲಿ ಯೆಲ್ಲೋ ಶೇಡೆಡ್ ಲೈನ್ ಏನಿದೆ ಅದನ್ನು ಬ್ಲೈಂಡ್ ಸ್ಪಾಟ್ಸ್ ಅಂತ ಕರೀತಾರೆ. ಆ ಯೆಲ್ಲೋ ಶೇಡೆಡ್ ಲೈನ್ನಲ್ಲಿ ಬರ್ತಾ ಇರ್ತಕ್ಕಂಥ ವಾಹನಗಳು ಅಥವಾ ಅದ್ರ ಮುಂದೆ ಬರ್ತಕ್ಕಂಥ ವ್ಯಕ್ತಿ ಡ್ರೈವರ್ಗೆ ಕಾಣಿಸಲ್ಲ. ಅದಕ್ಕೆ ಅದನ್ನು ಚಾಲಕನ ಕುರುಡು ವಲಯಗಳು, ಡ್ರೈವರ್ಸ್ ಬ್ಲೈಂಡ್ ಸ್ಪಾಟ್ ಅಂತ ಕರೀತಾರೆ. ಬಹುಮುಖ್ಯವಾಗಿ ಒಂದು ದೊಡ್ಡ ವಾಹನದ ಮುಂಭಾಗ ಅಂದರೆ ಬಾನೆಟ್ ಭಾಗದಲ್ಲಿ ಮಗು ನಿಂತ್ಕೊಂಡ್ರೆ ಡ್ರೈವರ್ಗೆ ಕಾಣಿಸಲ್ಲ. ಹಾಗೆ ಆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಿರರ್ಗಳು ಸರಿಯಾಗಿ ಆ ಕನ್ನಡಿಗಳ ಕೆಳಗಡೆ ನಿಂತ್ಕೊಂಡ್ರೆ ಕೂಡ ಕಾಣಿಸೋದಿಲ್ಲ. ಹಾಗೆ ವಾಹನದ ಹಿಂಭಾಗದಲ್ಲಿ ಹೋಗಿ ನಿಂತ್ಕೊಂಡ್ರೂ ಕೂಡ ಕಾಣಿಸಲ್ಲ. ಆದ್ದರಿಂದ ಮಕ್ಕಳು ಈ ಒಂದು ಯೆಲ್ಲೋ ಶೇಡೆಡ್ ಲೈನನ್ನು ಹೊರತುಪಡಿಸಿ ಆ ಡಾರ್ಕ್ ಶೇಡ್ ಏನಿದೆ ಆ ಕಡೆಯಿಂದ ಬಂದು ವಾಹನವನ್ನು ನಿಧಾನವಾಗಿ ಹತ್ತುವ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ನೇರವಾಗಿ ವಾಹನವನ್ನು ಪ್ರವೇಶ ಮಾಡಬಾರ್ದು. ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿಯವರು ಮತ್ತು ಅಟೆಂಡೆಂಟ್ಗಳು ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕಾಗುತ್ತೆ. ಮಕ್ಕಳೇ ಮತ್ತು ಪೋಷಕರೇ, ನಿಮ್ಮಲ್ಲಿ ನಾನು ಕೇಳ್ಕೊಳ್ಳುವುದು ಇಷ್ಟೇ. ಮಕ್ಕಳು ಶಾಲೆಗೆ ಕಾಲೇಜಿಗೆ ನಡ್ಕೊಂಡು ಹೋಗ್ತಾರೆ, ಬೈಸ್ಕಲ್ನಲ್ಲಿ ಹೋಗ್ತಾರೆ. ಒಂದು ವೇಳೆ ನೀವೇ ಬೈಕ್ ಅಥವಾ ಕಾರ್ನಲ್ಲಿ ಬಿಟ್ಕೊಡ್ಬೋದು. ಅನಿವಾರ್ಯ ಸಂದರ್ಭಗಳಲ್ಲಿ ನೀವು ಆಟೋಗಳಲ್ಲಿ, ವ್ಯಾನಲ್ಲಿ ಕಳಿಸ್ತಾ ಇರ್ಬೋದು. ಶಾಲೆಗೊಂದು ವಾಹನ ಇದ್ದು ಅದರಲ್ಲಿ ಕೂಡ ನೀವು ಕಳಿಸ್ತಾ ಇರ್ಬೋದು, ಅಥವಾ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಕೂಡ ಹೋಗ್ತಾ ಇರ್ಬೋದು. ಏನೇ ಇರಲಿ, ಮಕ್ಕಳ ಸುರಕ್ಷತೆ ತುಂಬ ಮುಖ್ಯ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಅವರ ಒಂದು ಸದೃಢ ಶರೀರ ಈ ದೇಶಕ್ಕೆ ದೊಡ್ಡ ಕೊಡುಗೆ. ಆದ್ದರಿಂದ ಈ ಶಾಲಾ ಮಕ್ಕಳ ಸಂಚಾರಕ್ಕೆ, ಅವರ ಸುರಕ್ಷತೆಗೆ ಆದ್ಯತೆಯನ್ನು ನೀಡ್ತಕ್ಕಂಥ ಈ ಅಧಿವೇಶನವನ್ನು ತಾವು ನೋಡಿದ್ದೀರಿ. ಇದನ್ನು ತಾವು ಬೇರೆಯವ್ರಿಗೂ ಕೂಡ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.